ಒಂದು ಹೆಣ್ಣು ಸಮಾಜದಲ್ಲಿ ಹಾಗೆ ಸಂಸಾರದಲ್ಲಿ ಎಷ್ಟು ನೋವುಗಳನ್ನು ಸವಾಲುಗಳನ್ನು ಎದುರಿಸುತ್ತಾಳೆ ಎನ್ನುವುದನ್ನು ತೋರಿಸುವ ಉದ್ದೇಶದಿಂದ ನಾನು ಈ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ಈ ವಿಡಿಯೋಗಳು ಕೇವಲ ಕಾಲ್ಪನಿಕ, ಯಾವುದೇ ವ್ಯಕ್ತಿಯನ್ನಾಗಲಿ ಅವರ ಜೀವನಗಳನ್ನಾಗಲಿ ಆಧರಿಸಿಲ್ಲ. ಅಮ್ಮ ನಿಂಗೆ ಇನ್ನೂ ಆಗಲಿಲ್ವ? ಇನ್ನೂ ಎಷ್ಟೊತ್ತಾಗುತ್ತೆ? ನಾನು ಹೇಳ್ದೆ ತಾನೆ ನನಗೆ ಬೆಳಗ್ಗೆ ಬೇಗ ಕಾಲೇಜ್ ಐತೆ ಅಮ್ಮ, ಫಂಕ್ಷನ್ ಇದೆ, ನಾನು ರೆಡಿಯಾಗಿ ಹೋಗ್ತೀನಿ, ಬೇಗ ಟಿಫನ್ ಮಾಡು ಅಂತ ಹೇಳಿದ್ರು. ನೀನು ಇಷ್ಟೊಂದು ಲೇಟ್ ಮಾಡ್ತಾ ಇದೆಯಲ್ಲ, ನಿನ್ಗೇನು ಅನ್ಸೋದಿಲ್ವಾ? ಅಲ್ಲ, ಏನು ಅರೆ ಹೊಡೆದಿದ್ಯಾ ನೀನು? ಏನು ಬದುಕು ಮಾಡಿದ್ಯಾ ಅಂತ ಇಷ್ಟೊತ್ತಿನವರೆಗೂ ತಿಂಡಿ ಮಾಡಿದ್ಯಾ ನೀನು? ನಿನ್ಗೇನು ಅನ್ಸೋದೇ ಇಲ್ವೇನಮ್ಮ? ನನಗೆ ಟೈಮ್ ಆಯಿತು, ಈಗ ನಿನ್ನದು ತಿಂಡಿ ಆಗಿದೆಯೋ ಇಲ್ವೋ? ನನ್ನ ತಿಂಡಿ ಆಗಿಲ್ಲ ಅಂದರೆ ನಾನು ಅಲ್ಲೇ ಹೋಗಿ ಹೋಟೆಲಲ್ಲಿ ಎಲ್ಲಾದರೂ ತಿನ್ಕೋತೀನಿ. ಈಗ ನೀನೇನು ಹೇಳ್ದೆ ಇದ್ರೆ ನಾನು ಅದೇ ಹೋಗ್ತೀನಿ ನೋಡೀಗ. ಪ್ರದೀಪ, ಇನ್ನೊಂದು ಸ್ವಲ್ಪ ಹೊತ್ತು ಕಣಪ್ಪ, ಆತು ಇನ್ನೇನು. ನಾನು ಎದ್ದು ಬಾಗಿಲು ಸಾರಿಸಿ ಬಾಗಿಲಿಗೆಲ್ಲ ಹೂವು ಇಕ್ಕಿ ರಂಗಲೆ ಬಿಟ್ಟು ಬಂದು ಒಲೆ ಹೆಚ್ಚಿ ಮಾಡೋದಿಗೆ ಲೇಟ್ ಆಗ್ಬಿಡ್ತು ಕಣಪ್ಪ. ಬೊಯ್ಕೆ ಬೇಡ, ಇನ್ನೊಂದು ಕ್ಷಣ, ಇನ್ನೊಂದು 5 ನಿಮಿಷ ಇರು, ಆಗ್ತೈತಿ. ತಿರ್ಗು ಹೋಟ್ಲಾಕ್ ಪಟ್ಲಾಕ್ ತಿನ್ಕೆ ಬೇಡ ಕಣಪ್ಪ, ನಿನ್ ಕೊಯ್ ಮುಗಿತೀನಿ. ಹೋಟ್ಲಾಗೆ ಅದೇ ಸೋಡಾ ಪಾಡ ಹಾಕಿ ಆಮೇಲೆ ಸೊಪ್ಪುಗಳೆಲ್ಲ ಸೋಸದೆ ಇಲ್ವಂತೆ ಹಂಗೆ ಹಾಕಿ ಮಾಡ್ತರ್ಕೊಣು, ಆರೋಗ್ಯ ಹಾಳಾಗ್ತೈತಿ. ತಿನ್ಬೇಡ, ಇನ್ನೊಂದು 5 ನಿಮಿಷ ಇರು, ಆಗ್ತೈತಿ. ತಿಂದು ಹೋಗಿ ನಿಂತಿ. ಅಮ್ಮ ನಿನಗೆ ಎಷ್ಟು ಹೇಳಿದ್ರು ನೀನು ಬೇಜವಾಬ್ದಾರಿನೇ ಮಾಡ್ತೀಯಾ. ನಾನು ರಾತ್ರಿನೇ ಹೇಳಿದೆ ತಾನೆ ಅಮ್ಮ 5 ಗಂಟೆಗೆ ಎದ್ದು ಮಾಡು ಅಂತ, ಆದರೂ ನೀನು ಎಷ್ಟೊಂದು ನೆಗ್ಲೆಕ್ಟ್ ಮಾಡ್ತೀಯಾ ನೋಡು. ನಿನಗೆ ಎಷ್ಟೇ ಆದರೂ ಮನೆ ಮೇಲೆ ಮನೆಯವ್ರ ಮೇಲೆ ಜವಾಬ್ದಾರಿನೇ ಇಲ್ಲ ಅಮ್ಮ ನಿನಗೆ. ನಾನು ಏನು ಮಾಡಲೋ ಪ್ರದೀಪ? ಬೆಳಗ್ಗೆ ಎದ್ದ ತಕ್ಷಣ ಬಾಗಿಲು ಹೊಡೆದು ಆ ಬಾಗಿಲೆಲ್ಲ ಸಾರಿಸಿ ರಂಗೋಲೆ ಬಿಟ್ಟು ಒಳಗಡೆ ಬಂದು ನಿಮ್ಮ ತಾತಂಗೆ ಕಾಫಿ, ನಿಮ್ಮ ಅಜ್ಜಿಗೆ ಟೀ, ನಿಮ್ಮ ಅಪ್ಪ ನಿಮ್ಮ ತಂಗಿಯವ್ರಿಗೆಲ್ಲರಿಗೂ ಕಾಫಿ ಟೀ ಕೊಟ್ಟು ನಾನು ಅಡುಗೆ ಮಾಡೋ ವರ್ಷಕ್ಕೆ ಇಷ್ಟೊತ್ತಾಗ್ಬಿಡ್ತಪ್ಪ. ಕ್ಷಮಿಸ್ಬಿಡಪ್ಪ, ಏನೋ ತಪ್ಪಾಯಿತು, ಲೇಟ್ ಆಗಲಿಲ್ಲ, ಇನ್ನೊಂದು 5 ನಿಮಿಷ ತಡಿ ಆಗೋಗುತ್ತೆ. ನಿಂದು ಯಾವಾಗಲೂ ಇದ್ದಿದ್ದೇ ಕಣಮ್ಮ ರಗಳೆ, ಹೆಂಗಾದರೂ ಮಾಡ್ಕೊ. ಇನ್ನು 5 ನಿಮಿಷ ತಾನೇ ಕಾಯ್ತೀನಿ, ಅಷ್ಟರೊಳಗಡೆ ಆಗಲಿಲ್ಲ ಅಂದರೆ ನಾನು ಹೋಟ್ಲಲ್ಲಿ ತಿನ್ಕೋತೀನಿ. ಅಯ್ಯೋ ಪಾಪ, ಅವನು ರಾತ್ರಿನೇ ಹೇಳ್ದ ನಾನೇ ಹಾಳೋದಳು, ಇನ್ನೂ ಸ್ವಲ್ಪ ಬೇಗ ಎದ್ದಿದ್ದಿದ್ರೆ ಪಾಪ ಅವನಿಗೆ ಇಷ್ಟೊತ್ತಿಗೆ ತಿಂಡಿ ಮಾಡಿಕೊಡ್ಬೋದಾಯ್ತು. ಈ ಚೊಳೆಗೆ ನನ್ನ ಕೈಲಿ ಎದ್ದೇಳೋದಕ್ಕೂ ಆಗಲಿಲ್ಲ. ಹೋಗ್ಲಿ, ಈಗ ಆಗೋಗಿದೆ, ತಟ್ಟೆಗೆ ಹಾಕ್ಕೊಂಡು ಹೋಗಿ ಕೊಡೋಣ. ಬೇಗ ತಿಂದು ಅವನು ಕಾಲೇಜ್ಗೆ ಹೋಗ್ಬಿಡ್ಲಿ. ಸುಮಿತ್ರಾ, ಎಲ್ಲೇ ಬಿದ್ದಿದ್ಯಾ? ಏನೇ ಮಾಡ್ತಾ ಇದೆಯಾ? ಎತ್ತು ಇಷ್ಟೊತ್ತಾಯತೆ, ಒಂದು ದೊಡ್ಡ ಕಾಪಿ ಕೊಡೋಣ ಅನ್ನಂಗಿಲ್ಲ? ಅಲ್ಲ, ನಮ್ಮ ಅತ್ತೆಗೆ ಕಾಪಿ ಕೊಡಬೇಕು ಅನ್ನೋದು ಜ್ಞಾನಮತಿ ಬೇಡವೇ ನಿನಗೆ? ಹೆಂಗ್ಸಿಗೆ ಅದೇನು ಅಂತ ನನ್ನ ಗಂಡ ನಿನ್ನನ್ನು ಮೆಚ್ಚಿ ಮದುವೆ ಮಾಡ್ಕೊಂಬಂದು ಮಗುಗೆ ಕಾಣೆ. ನಾನು ಹೇಳಿದೆ ಬೇಡ ಕಣಯ್ಯ, ಬೇಡ ಅವಳು ಅಂತ, ಆದರೂ ಕೇಳಿಲ್ಲ. ನನಗೆ ಒಳ್ಳೆ ಸೊಸೆ ಸಿಕ್ಕೇಳಂತೆ ಎಲ್ಲರ ಕೈಲೂ ಹೇಳ್ಕೊಂತಾನೆ ನನ್ನ ಗಂಡ. ಆದರೆ ನೀನು ಮಾಡೋದು ಮಾತ್ರ ಅವನಿಗೆ ಕಣ್ಣಿಗೆ ಕಾಣಲ್ಲ. ಯಾಕೆಂದ್ರೆ ಅವನೆದ್ರಿಗೆ ನೀನು ನಾಟಕ ಆಡ್ತೀಯಲ್ಲ, ಅದೇ ಅವನು ನಿಜ ಅನ್ಕಂತ ನನ್ನ ಗಂಡ. ಅದು ಒಂದು ದೊಡ್ಡ ಕಾಪಿ ತಗೊಂಬರೇ. ಅತ್ತೆ, ಅಲ್ಲೇನಾ ಟೇಬಲ್ ಮೇಲೆ ಇಕ್ಕಿದೀನಿ, ತಾಂಗ್ ಕುಡೀರಿ ಅತ್ತೆ. ನೀವೆಲ್ಲೂ ಕಾಣ್ಲಿಲ್ಲ, ಬಂದು ತಗಂತೀರ ಅಂತ ಹೇಳ್ದಂಗೆ ಹಂಗೆ ಇಟ್ಬಿಟ್ಟೆ ಅತ್ತೆ. ಅಲ್ಲೇ ಇಟ್ಟಿದೀನಿ, ತಗೊಂಡು ಕುಡೀರಿ ಅತ್ತೆ. ಗ್ಯಾನ್ಗೆ ಕಡೆ ಇಕ್ಕೆ ಎಷ್ಟೊತ್ತಾಗೈತಿ? ಅದು ತಣ್ಣಗೆ ತಣ್ಣೀರಾಗೈತಿ. ಸುಳಿಗೆ ಹೊತ್ಕೊನು ರಪ್ನ ಇನ್ನೊಂದು ಕಪ್ಪ ಕಾಸ್ಕೊಂಬ. ಅಯ್ಯೋ ದೇವ್ರಿ, ಏನಪ್ಪ ಮಾಡೋದು? ಪ್ರದೀಪ ನೋಡಿದ್ರೆ ಅಮ್ಮ ತಿಂಡಿ ಕೊಡು ಅಂತ ಕೇಳ್ತಾ ಇದ್ದಾನೆ, ಅತ್ತೆ ನೋಡಿದ್ರೆ ಕಾಫಿ ಕೊಡು ಅಂತ ಐತೆ. ಈಗ ಪ್ರದೀಪನು ಬೈತಾನೆ, ಅತ್ತೆನೂ ಬೈಯುತ್ತೆ. ಈಗ ಒಂದು ಕೆಲಸ ಮಾಡೋಣ, ಬೇಗ ಕಾಫಿ ಇಟ್ಬಿಟ್ಟು ಪ್ರದೀಪ್ಗೆ ತಿಂಡಿ ಕೊಟ್ಟು ಬರೋಣ. ಅಷ್ಟೊತ್ತಿಗೆ ಕಾಫಿ ಆಗತ್ತೆ, ಆಮೇಲೆ ಅತ್ತೆ ಕೊಟ್ರೆ ಆಗತ್ತೆ. ಕಾಫಿ ಇಟ್ಟಿದ್ದೀನಿ, ಅದು ಕಾಯೋದ್ರೊಳಗಡೆ ನಾನು ಈ ತಿಂಡಿನ ಹೋಗಿ ಪ್ರದೀಪಂಗೆ ಕೊಟ್ಟು ಬಂದ್ಬಿಡ್ಬೇಕು, ಇಲ್ಲಾಂದ್ರೆ ಅವ್ನು ಕೋಪ ಮಾಡ್ಕೊಂಡು ಬಿಡ್ತಾನೆ. ಪ್ರದೀಪ, ತಗೊಳಪ್ಪ, ತಿಂಡಿ ತಗೊಂಡು ಬಂದಿದ್ದೀನಿ, ತಿನ್ಬಿಟ್ಟು ಬೇಗ ಹೊರಡ್ಬಿಡು. ನಿನಗೆ ಲೇಟ್ ಆಗುತ್ತೇನೋ. ನಿಮ್ಮ ಅಜ್ಜಿ ಕಾಫಿ ಕೇಳಿದಾರೆ, ನಾನು ಕಾಫಿ ಕೊಡೋಕೆ ಹೋಗ್ತೀನಿ, ತಗೊಳಪ್ಪ ತಿಂಡಿನ. ನಿನ್ಗೆ ಎಷ್ಟು ಹೇಳಿದ್ರು ಅಷ್ಟೇ ಅಮ್ಮ, ಟೈಮ್ ಆಗೋಗ್ಬಿಟ್ಟಿದೆ. ಅದಲ್ದಲ್ಲೇ ಇಷ್ಟೊಂದು ಟಿಫನ್ ಹಾಕೊಂಡು ಬಂದಿದ್ಯಾ. ನಾನು ಎಷ್ಟು ಬೇಗ ಅಂತ ತಿನ್ಲಿ ಹೇಳು? ಸರಿ, ನನಗೆ ಎಷ್ಟು ಆಗುತ್ತೋ ಅಷ್ಟು ತಿಂದು ಇದ್ದಿದ್ದೆಲ್ಲ ಇದರಲ್ಲೇ ಬಿಟ್ಟು ಹೋಗ್ತೀನಿ, ಹೆಂಗಾದರೂ ಮಾಡ್ಕೊ. ಸರಿ ಕಣೋ ಪ್ರದೀಪ, ನಿನ್ಗೆ ಎಷ್ಟಾಗುತ್ತೋ ಅಷ್ಟು ತಿಂದು ಇದ್ದಿದ್ದು ಅಲ್ಲೇ ಬಿಟ್ಬಿಡು, ನಾನೇ ತಿಂತೀನಿ. ನೀನೇನು ಬೇಜಾರು ಮಾಡ್ಕೋಬೇಡ, ನಿನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ತಿನ್ಬಿಡು. ಸರಿ, ನಾನು ಕಾಫಿ ಇಟ್ಟು ಬಂದಿದ್ದೀನಿ, ಅದು ಕಾಯ್ತಾ ಐತೆ, ನಾನು ಹೋಗ್ಬೇಕು. ತಿನ್ನಪ್ಪ ಬೇಗ, ನಿನ್ನ ಕೈಲಿ ಆದಷ್ಟು ತಿಂದು ಮಿಕ್ಕಿದ್ದಿಲ್ಲೇ ಇಟ್ಟೋಗು, ನಾನು ತಗೊಂಡೋಗಿ ನಾನು ತಿಂತೀನಿ. ಸರಿ ಹೋಗು, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ತಿಂದು ಇದ್ದಿದ್ದು ಬಡಿತೀನಿ, ಬಂದು ತಗೊಂಡೋಗಿಂತೆ. ಅಲ್ಲ ಕಣೋ ಪ್ರದೀಪ, ಅಮ್ಮನ ಹತ್ರ ಯಾರಾದರೂ ಹಿಂಗ್ ಮಾತಾಡ್ತಾರ? ಸ್ವಲ್ಪ ಪ್ರೀತಿಯಿಂದ ಮಾತಾಡೋ ಪ್ರದೀಪ. ಅಮ್ಮ ಅಂತೆ ಅಮ್ಮ, ಮಕ್ಳು ಕೇಳಿದ್ದನ್ನು ಅಚ್ಚುಕಟ್ಟಾಗೆ ಮಾಡ್ಕೊಡೋದಕ್ಕಾಗೋದಿಲ್ಲ. ಅಮ್ಮ ಅಂತೆ ಅಮ್ಮ, ಸುಮ್ಮನೆ ಹೋಗಮ್ಮ, ತಲೆ ತಿನ್ಬೇಡ. ಅಲ್ಲ, ನಾನು ಯೋನ್ ಅನ್ಯಾಯ ಮಾಡಿದ್ದೀನಿ, ಯೋನ್ ಮೋಸ ಮಾಡಿದ್ದೀನಿ, ಯಾರಿಗೆ ಕೆಟ್ಟದ್ದು ಮಾಡಿದ್ದೀನಿ ಅಂತಾನ ಎಲ್ಲ ನನ್ನ ಮೇಲೆ ಸಿಡ್ರಕಂತಾರೆ. ನಮ್ಮ ಮಾಮ, ನಮ್ಮ ಚಂದು ಬಿಟ್ರೆ ಇನ್ನಿದ್ದಾರೆ ಎಲ್ಲನ ನನ್ನ ಮೇಲೆ ಸಿಡ್ರಕಂತಾರಲ್ಲ, ಅಂಥದ್ದು ನಾನು ಯೋನ್ ಮಾಡಿದ್ದೀನಿ ಅಂತಾನ. ಯಾಕೆಲ್ಲ ನನ್ನ ಮೇಲೆ ಆ ಪಾಟಿ ಕೆಂಡ ಕಾರ್ತಾರೆ? ಸುಮಿತ್ರಾ, ಇನ್ನು ಆಗ್ಲಿಲ್ವೇನೆ ಕಾಫಿ? ಎಷ್ಟೊತ್ತು ಬೇಕೆ ಕಾಫಿ ಮಾಡಕ್ಕೆ? ಕೇಳಿ ಎಷ್ಟೊತ್ತಾತು? ನಿನಗೆ ಜವಾಬ್ದಾರಿ ಐತೆ. ನಮ್ಮ ಅತ್ತೆ ಈಗ ಹೇಳಿದ್ರಲ್ಲ ಅನ್ನೋ ಜವಾಬ್ದಾರಿ ಇಲ್ಲ ನಿನಗೆ. ಬೇಗ ಕಾಫಿ ತತ್ತೀಯೋ ಇಲ್ವೋ? ಅಯ್ಯೋ ಭಗವಂತ, ನಾನು ಅತ್ತೆ ಕಾಪಿ ಕೊಡೋದೇ ಮರ್ತ್ಬಿಟ್ನಲ್ಲ. ಅಯ್ಯೋ ದೇವ್ರೆ, ಕಾಪೆಲ್ಲ ಹಿಂಡ್ರೆ ಓತೋ ಅಯ್ಯೋ ಕತೆನೋ. ಸರಿ ಹೋಗಿ ನೋಡೋಣ ಯೋನದ್ ಕಾಪಿ. ಅಯ್ಯೋ ಭಗವಂತ, ಇನ್ನೂ ಕ್ಷಣ ಬಿಟ್ಟಿದ್ರೆ ಕಾಪೆಲ್ಲನ ಹಿಂಡ್ಕೊಂಡು ತಪ್ಪಲೆಲ್ಲ ಸಿಯೋದು. ಸರಿ ಅಪ್ಪನ ಕಾಪಿ ತಗೊಂಡೋಗಿ ಕೊಡೋಣ. ತಿರ್ಗ ಅತ್ತೆ ಹತ್ಕೋ ಸಿಟ್ಕಿ ಅಂತೈತಿ. ಈ ಕಡತೆ ಬಂದೆ ತಗೊಂಬತ್ತಾ ಇದ್ದೀನಿ ತಡಿ.
ಜ್ಞಾನ ಗೆಟ್ಟಳೆ ನಿನಗೆ ಜ್ಞಾನ ಐತೇನಿ ನಮ್ಮ ಅತ್ತೆ ಎದ್ದು ಓಟೋತಾ ಐತೆ ಕಾಪಿ ಕೊಡೋ ನನ್ನ ಜ್ಞಾನ ಬೇಡವೆ ಅಲ್ಲ ನಾನು ನಿನ್ನ ಕರಿಬೇಕೆ ಕಾಪಿ ಕೊಡು ಅಂತ ಕೇಳಬೇಕೆ ಜ್ಞಾನಮತಿ ಇಲ್ವೇ ನಿನಗೆ ಹಿಂಗೆ ನೀನು ಅತ್ತೆ ಮಾವನ್ ಸಾಕ್ರಿ ಮಾಡೋದು ಅಯ್ಯೋ ನಿನ್ನ ಅದು ಅತ್ತೆ ಆಗ್ಲೇ ಅಲ್ಲಿ ನಡುಮನೆಗೆ ಇಕ್ಕಿದ್ದೆ ಅತ್ತೆ ನೀವು ಬರ್ತೀರಾ ತಗೊಂಡ್ ಕುಡಿತೀರಾ ಅಂತ ಅನ್ಕೊಂಡೆ ನೀವು ಬಂದಿಲ್ಲ ನನಗೆ ಗೊತ್ತಾಗ್ಲಿಲ್ಲ ಅತ್ತೆ ನನ್ನ ಕ್ಷಮಿಸ್ಬಿಡಿ ಅತ್ತೆ ನಾಟಕ ಚೆನ್ನಾಗಿ ಆಡ್ತೀಯ ಕಣೆ ನೀನು ಎಲ್ಲರೂ ಬಣ್ಣ ಹಚ್ಕೊಂಡಾಡ್ರೆ ನೀನು ಬಣ್ಣ ಹಚ್ಕೊಂಡಂಗೆ ಆಡ್ತೀಯ ಕ್ಷಮಿಸ್ಬಿಡೋಣ ಇನ್ನೊಂದು ನಾನು ಎದೊಳ್ತಿದಂಗೆ ಕಾಪಿ ಕೊಡ್ತಿದ್ರೆ ಅವಾಗಿರೋದು ನಿನಗೆ ಗ್ರಾಚಾರ ಬಿಡಿಸ್ಬಿಡ್ತೀನಿ ಸರಿ ಏನು ಈ ಪಾಟಿ ಮೇಕಪ್ ಮಾಡ್ಕೊಂಡು ಓಡಾಡ್ತಿದ್ಯಲ್ಲ ಎದ್ದೇಳೋವತ್ಕೆನ ಯಾಕೆ ಹಂಗೆ ನಿಲ್ವಲ್ಲತ್ತೆ ದಿನ ಹೆಂಗೆ ಮಕ ತಕೊಂಡ್ ಬಟ್ಟಿಕೊಂಡು ತಲೆ ಬಸ್ಕೊಂತೀನೋ ಇವತ್ತು ಹಂಗೆ ತಲೆ ಬಸ್ಕೊಂಡ್ ಬಟ್ಟಿಕೊಂಡು ಮಕ ತೊಳ್ಕೊಂಡಿದ್ದೀನಿ ಅಷ್ಟೇ ಕಣತ್ತೆ ನಾನು ಇನ್ನೇನು ಮೇಕಪ್ ಮಾಡ್ಕೊಂಬನತ್ತೆ ನನಗೆ ಎದುರು ಮಾತಾಡೋಟ್ಟು ಬೆಳೆದ್ಬಿಟ್ಟ ನೀನು ಪರವಾಗಿಲ್ಲ ಒಂದಿಟ ಅತ್ತೆ ತಗ ಹೆಂಗಿರ್ಬೇಕು ಅತ್ತೆ ತಗ ಎದ್ರಿಗೆ ಮಾತಾಡ್ಬಾರ್ದು ಅಂಬದ ತಿಳುಕ ಆಮೇಲೆ ನನ್ನ ಎದ್ರಿಗೆ ಏನಾನ ಹೆಚ್ಚಿಗೆ ಮಾತಾಡೋದು ನೋಡಿದ್ರೆ ಏನಿಲ್ಲ ನನ್ನ ಮಗುಗೆ ಹೇಳಿ ಒದ್ದು ಓಡಿಸ್ಬಿಡ್ತೀನಿ ತೋರ್ ಮನೆಗೆ ಬೈವಾಗಿರು ಸರಿ ಅತ್ತೆ ನಿಮ್ಮ ಎದುರುಗಡೆ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ ಕ್ಷಮಿಸ್ಬಿಡಿ ಅತ್ತೆ ತಗೊಳ್ಳಿ ಅತ್ತೆ ಕಾಫಿನ ಸರಿ ಏನ್ ಮಾಡಿದ್ಯಾ ಅಡಿಗೆ ತಿಂಡಿ ಎಲ್ಲನ ಏನೇ ಇನ್ನ ನಿಂತ್ಕೊಂಡು ದೂರ ದೇವ್ ನೋಡ್ದಂಗ್ ನೋಡ್ತಿದ್ಯಾ ನಾನು ಕಾಫಿ ಕುಡಿಯೋದೇನೆ ಹಂಗ್ ನೋಡ್ತಿದ್ಯಾ ದುರ್ ಕುಟ್ಕೊಂಡು ಅದೇ ಕಣ್ಕಿಂಡಿ ಸಾಗ್ಲಿ ಅಂತ ನೋಡ್ತಿದ್ಯಾನ ಹೋಗಿನ್ ಸಾಕಿನ ನಾನು ಕಾಫಿ ಕುಡಿಬೇಕು ಸರಿ ಕಣತ್ತೆ ನಾನು ನನ್ನ ಗಂಡಗೆ ಹೇಳ್ದೆ ಇವಳು ಬೇಡ ಕಣ್ರಿ ಈ ಮಿಟುಕ್ಲಾಡಿ ನನ್ನ ಮಗುಗೆ ಅಂತಾನೆ ನನ್ನ ಮಗುಗೂ ಇವಳು ಮದುವೆ ಆಗಕ್ಕೆ ಇಷ್ಟ ಇರಲಿಲ್ಲ ಆದರೂ ನನ್ನ ಗಂಡ ಇದಾನಲ್ಲ ಇಲ್ಲ ಇವಳನ್ನೇ ಮದುವೆ ಮಾಡಿಕೇಬೇಕು ನನ್ನ ತಂಗಿ ಮಗಳನ್ನ ಅಂತ ಹಟಪ್ಪಿದ್ದ ನನಗೆ ಇವಳನ್ನ ಮದುವೆ ಮಾಡ್ಕೊಂಡ ಅದೇ ನಮ್ಮ ಅಣ್ಣನ ಮಗಳನ್ನ ಮದುವೆ ಮಾಡ್ಕೊಂಡಿದ್ದಿದ್ರೆ ಹೆಂಗಿರಾಳು ನಾನು ಕೇಳಿದ್ನೆಲ್ಲ ಮಾಡಿಕ್ಕಳು ನನಗೇನು ಬೇಕು ಬೇಡ ಅಂಬದ್ನೆಲ್ಲ ತಿಳ್ಕೊಂಡು ದಿನ ತರ್ತಾರನ ಮಾಡಿಕ್ಕಳು ಆಮೇಲೆ ನನ್ನನ್ನು ರಾಣಿ ನೋಡ್ಕೊಂಡಂಗೆ ನೋಡ್ಕೊಂಬಳು ಇವಳು ಒಯ್ದಾಳೆ ಅದೇನೇ ಆಗಲಿ ನಾನು ಅಂದ್ಕೊಂಡಿದ್ದು ನಾನು ಸಾಧಿಸ್ತೀನಿ ನನ್ನ ಗಂಡ ಬೇಡ ಅಂದ್ರೆ ಇವಳನ್ನ ಸೊಸೆ ಮಾಡ್ಕೊಂಬಂದ ಆದರೆ ನಾನು ನನ್ನ ಮಗನ ನನ್ನ ಕೈ ಬೆರಳಾಗ ಆಡಿಸ್ಕೊಂಡು ಇವಳು ನನಗೆ ಗಿರ್ಗಿಟ್ಲೆ ಥರ ಆಡಿಸ್ತಾ ಇದ್ದೀನಿ ಗಂಡ ಹೆಂಡತಿ ಚೆನ್ನಾಗಿ ತಿಳ್ದಂಗೆ ಇರಂಗೆ ಮಾಡಿದ್ದೀನಿ ಅವಳ ಮೇಲೆ ಇಲ್ದವ ಸಲ್ದಾವ್ ಹೇಳಿ ನನ್ನ ಮಗನ ತಗೆ ಅವಳನ್ನ ಕೆಟ್ಟವಳನ್ನಾಗಿ ಮಾಡ್ಬಿಟ್ಟಿದ್ದೀನಿ ಅದಲ್ದಲೇನಾ ಅವರಿಬ್ರು ಚೆನ್ನಾಗಿರೋಕ್ಕೆ ಬಿಟ್ಟಿಲ್ಲ ನಂದು ಹಠ ಅಂದರೆ ಏನು ಮದುವೆ ಮಾಡ್ಕೊಂಬತ್ತಿದಂಗೆ ಎಲ್ಲ ಸರಿ ಹೋಗಲ್ಲ ಅವರು ಸಂತೋಷವಾಗಿ ಸಂಸಾರ ಮಾಡಿದ್ರೆ ಸರಿ ಹೋಗ್ತಾರೆ ಅದಕ್ಕೆ ನಾನು ಬಿಡ್ಬೇಕಲ್ಲ ಇದಿನ್ನ ಮೊದಲು ಕೊನೆ ಇನ್ನ ಭಾರಿ ಐತೆ ಇವಳನ್ನ ಸುಮ್ಮನೆ ಬಿಟ್ಟೇನೋ ಅನ್ಕೊಂಡಿರೆ ನನ್ನ ಗಂಡಿಗೆ ಎಷ್ಟು ಹೇಳಿದೆ ಕೇಳಲಿಲ್ಲ ನನ್ನ ಮಾತಾ ಇವಳು ಮದುವೆ ಮಾಡ್ಕೊಂಬದು ಬೇಡ ಅಂತ ನನ್ನ ಮಗನೂ ನಮ್ಮ ಅಣ್ಣನ ಮಗಳನ್ನ ಬೋಲಿ ಇಷ್ಟಪಟ್ಟಿದ್ದ ಅವಳನ್ನೇ ಮದುವೆ ಆಗಬೇಕು ಅಂತ ಇದ್ದ ಆದರೆ ಅವ್ರ ಅಪ್ಪ ಎದರಿಕೊಂಡು ಇವಳಿಗೆ ತಾಳಿ ಕಟ್ಬಿಟ್ಟ ಈಗ ಇವಳ ಜೊತೆಗೆ ಸಂಸಾರ ಮಾಡೋಕ್ಕಾಗದೆ ಎಣ್ಣೆ ಕುಡಿಯೋದು ಬೇರೆ ಕಲ್ತ್ಕೊಂಡ್ಬಿಟ್ಟವನಿ ಏನು ಮಾಡ್ತಾನೆ ಇಷ್ಟವಿಲ್ಲದ ಮದುವೆ ಅದು ಹೆಂಗ ಗಾದಿ ಹೇಳ್ತಾರೆ ನನಗೆ ಅದು ಹೇಳೋಕೆ ಬರಲ್ಲ ಸರಿ ಒಂದಂಗೆ ನಮ್ಮ ಅಕ್ಕ ಎತ್ತೋದ್ಲು ಕಾಮಕ್ಕಿಲ್ವಲ್ಲ ಎತ್ತಾಳಕ್ಕೆ ಹೋದ್ಲು ಇವಳು ಎದ್ದೇಳೋದಕ್ಕೆ ಎತ್ಲ ಹೋಗ್ಯವಳಲ್ಲ ಆಗಡೆ ಯಾಕೆ ಎಲ್ಗೋಗಿದ್ದೆ ಎದ್ದೇಳೋದಕ್ಕೇನ ಅತ್ ನೋಡು ನಾನು ಇದೇ ಆಗ್ತಿದ್ದೆ ಇವಳು ಎತ್ತೋಗ್ಯಾಳು ಇಲ್ಲೆಲ್ಲೂ ಕಾಮಕ್ಕಿಲ್ಲ ಅನ್ಕೊಂಡು ಎತ್ತೋಗಿದ್ದೆ ಏನು ಹೊರಗಡೆಗೆ ಹೋಗಿದ್ದೆ ಕಣೆ ಯಾಕೆ ಎದ್ದೇಳೋದಕ್ಕೆ ಗುಡಬೇಡ ಅಂಬೋದು ಅದಕ್ಕೆನ ಹೊರಗಡೆಗೆ ಹೋಗಿ ಬಂದೆ ಈಗ ಒಂಥರ ಸಮಾಧಾನ ಆದಂಗೆ ಆಗ್ತೈತಿ ನೀನು ಯೋನೇ ಹೇಳು ಯಾವುದಕ್ಕೆ ಬೇಕಾದ್ರೂ ತಡ್ಕೋಬೋದು ಈ ಗುಡಬೇಡ ಅಂದು ಹೊರಗಡೆಗೆ ಹೋಗಕ್ಕೆ ಔಷಧಿ ಆದ್ರೆ ಅದಕ್ಕೆ ಮಾತ್ರ ತಡ್ಕೊಂಬಕ್ಕಾಗಕ್ಕಿಲ್ಲ ಕಣವ ಬಾರಕಯ್ಯ ಕುಕ ನೀನೇ ಕಾಪಿ ಗೀಪಿ ಕುಡಿಯಲ್ಲ ಬಾ ಕುಕ ಬಾ ಅಲ್ಲ ಕಣೆ ಯಾಕೆ ಅಸುಮಿತ್ರಿ ಅವನ್ ಮಾಡಿಡು ಆ ಪಟಿ ಎಗರಾಡ್ತಿದ್ದೆ ನಾನು ಇದ್ಯಾಕೆ ಇವಳು ಹಿಂಗೆ ಎಗರಾಡ್ತಾಳೆ ಅನ್ಕೇಳಿ ಮತ್ತೆ ಅಲ್ಲ ಕಣೆ ಅಕ್ಕ ಅವಳನ್ನ ಅಡಕ್ನಾಗೆ ಇಕ್ಕೇಬೇಕು ಇಲ್ಲಾಂದ್ರೆ ಅವನಿಲ್ಲ ತಲೆ ಮ್ಯಾಕ್ ಬಂದು ಕುಕ್ಕಂತಾಳೆ ಅಲ್ಲ ನಾನು ಯೋಟತ್ತ ಐತಿ ಒಂದನಿ ಕಾಪಿ ಕೊಡ್ದಂಗೆ ಅಲ್ಲೇ ಅಡುಗೆ ಮನೆಗೆ ಬಿಡು ಕೊಡ್ತಾಳೆ ಅದಕ್ಕೆ ಇದೆ ನೋಡು ಸರಿಯಾಗಿ ಹೋಗ್ತೆ ಅವಾಗ ತಕೊಂಬಂದು ಕೊಟ್ಟೋಗ್ಯವಳೆ ಅವಳನ್ನ ಓಟಬೇಕು ಆಟಕ್ಕೆ ಇಕ್ಕೇಬೇಕು ಇಲ್ಲಾಂದ್ರೆ ಅವನಿಲ್ಲ ಅವಳು ಕಣಿ ಶಾಂತಿ ನೀನು ಹೇಳೋದು ಸರಿನೆಯ ಅವಳಿಗೆ ನನ್ನ ಸ್ವತ್ರ ಕೊಟ್ಬಿಟ್ರೆ ತಲೆ ಮ್ಯಾಕ್ ಕುಕ್ಕಂಬಿಡ್ತಾಳೆ ಒಂದಂಗೆ ಈ ಒಯ್ನೆದ್ರಿಗೆ ಬೈ ಬಿಡ ಆಮೇಲೆ ಒಯ್ಯ ನಾನು ನೀನು ಸರಿಯಾಗಿ ಹೇರಿಗೆ ಬಿಡ್ತಾನೆ ಎಷ್ಟೇ ಆದ್ರೂ ಇವರಿಬ್ರು ಅಕ್ಕ ತಂಗಿರು ಒಂದೇನ ಅಣ್ಣನ ಮಗಳನ್ನ ಮದುವೆ ಮಾಡ್ಕೊಂಬ್ಲಿಲ್ಲ ಅಂತಾನ ಇವಳಿಗೆ ಟಾರ್ಚರ್ ಕೊಡ್ತಾರೆ ಅಂತಾನ ಸರಿಯಾಗಿ ಹೇರಿಗೆ ಬಿಡ್ತಾನೆ ನಾನು ನೀನು ಬೈವಾಗಿರೋಣ ನಾವು ಏನು ಮಾಡಿದ್ರು ನಮ್ಮ ಗಂಡಿಗೆ ಗೊತ್ತಾಗ್ದಂಗೆ ಮಾಡಬೇಕು ಕಣೆ ಯಾಕ ನೀನು ಹೇಳೋದು ಸರಿಯೇ ಆವ ಏನಿಲ್ಲ ತಂಗಿ ಮಗಳು ಅಂತ ಬೋಲ್ ಆಸೆ ಒಯ್ಗೆ ಆಮೇಲೆ ನಾವೇನ ಹಿಂಗೆ ಅವಳನ್ನ ಬೈತೀವಿ ಬಾಯಿಗೆ ಬಂದಂಗೆ ಮದುವೆ ನನಗೆ ಗೊತ್ತಾದ್ರೆ ನಾನು ನೀನು ಹೇರಿಕ್ಬಿಟ್ಟು ಒಂದು ನಮ್ಮನ್ನೇ ತೋರ್ ಮನೆ ಕಳಿಸ್ಬಿಡ್ತಾನೆ ಅವಯ್ಯ ಅಂತ ರಾಕ್ಷಸಿ ಅವನೇ ಕೊಮ್ಮೆಲ್ಲ ಅದನ್ನೇ ಅದಕ್ಕೆ ಹೇಳಿದ್ದು ನೋಡ್ಕೊಂಡು ಇಂದು ಮುಂದೆ ನೋಡ್ಕೊಂಡು ಮಾತಾಡು ಆಮೇಲೆ ಏನಿಲ್ಲ ಇವ್ರಿಗೆ ಖುಷಿಗೆ ಬೇಕಾಗ್ತೈತಿ ಏನೇ ಹೇಳಿ ಅಕ್ಕ ಹೆಂಗ ನನ್ನ ಮಗ ಪರ್ಸು ನಮ್ಮ ಕಡೆ ಕೈದಾನೆ ಇಲ್ಲ ಅಂದಿದ್ರೆ ಇವಳನ್ನ ಹೆಂಗೆ ಗಿರ್ಗಿಟ್ಲೆ ಆಡಿಸ್ದಂಗೆ ಆಡ್ಸಕ್ಕಾಗ್ತೈತಿ ಅವಳು ಆಮೇಲೆ ಎಂಟು ಸರ್ಗಿಕೊಂಡು ಹಿಡ್ಕೊಂಡು ಓಡಾಡಿದ್ದಿದ್ರೆ ನಮ್ಮ ಮಾತು ಹೆಂಗೆ ಕೇಳ್ತಿರ್ಲಿಲ್ಲ ಅವನು ಹೆಂಗನ ಅವ್ನು ನಮ್ಮ ಮಾತು ಕೇಳೋ ಹೊತ್ತಿಗೆ ಇವಳನ್ನ ಹೊಯ್ಯ ಅನ್ಸಕ್ಕೆ ಸರಿ ಹೋಗೈತಿ ಸುಮ್ಕಿರಿ ಹಂಗನ ಮಾಡಿ ಇವಳನ್ನ ತೋರ್ ಮನೆಗೆ ಓಡಿಸಿ ನಮ್ಮ ಅಣ್ಣನ ಮಗಳನ್ನ ಮದುವೆ ಮಾಡ್ಕೊಂಬರನ್ ಸುಮ್ಕಿರು ಅಯ್ಯೋ ಅವಳು ಆಗ್ಬೇಕಲ್ಲೇ ಈಗ ಹಾಲಿ ಇವಳಿಗೆ ಮದುವೆಯಾಗಿ ಮಕ್ಕಳಾಗ್ಯವಲ್ಲ ಮಕ್ಕಳಾಗ್ದಂಗೆ ಇದ್ದಿದ್ರೆ ಬಿಡತ್ತ ಅನ್ಬೋದಾಯ್ತು ಈಗ ನೋಡಿಗ ನನಗೆ ಮಕ್ಕಳಾಗ್ಲಿಲ್ಲ ಅಂತೇಳಿ ನನ್ನ ಗಂಡ ನಿನ್ನೆನ ಮದುವೆ ಮಾಡ್ಕೊಂಬಂದ ನನ್ನ ತಂಗಿ ಅಂತೇಳಿ ಈಗ ಅವಳಿಗೆ ಮಕ್ಕಳು ಇದಾವಲ್ಲ ಇವಳು ನಮ್ಮ ಅಣ್ಣನ ಮಗಳು ಮದುವೆ ಆಗ್ತಾಳೋ ಆಗೋದೇ ಇಲ್ವೋ ಯಾರಿಗೆ ಗೊತ್ತು ನಾ ಸುಮ್ಮನೆ ಯಾಕೆ ಆಸೆ ಇಕ್ಕಬೇಕು ಹೇಳು ಅವಳನ್ನ ಮದುವೆ ಮಾಡ್ಕೊಂಬನ ಅಂತಾನೆ ಒಂದು ಮಾತು ಅವಳನ್ನ ಕೇಳಬೇಕು ಕೇಳಿ ಹ್ಞೂ ಅಂದರೆ ತಿರುಗಿ ಇವಳು ನೋಡ್ಸಕ್ಕೆ ಏನಾನ ಉಪಾಯ ಮಾಡ್ಬೋದು
ಏ ಹ್ಞೂ ಕಣೆ ಅಕ್ಕಯ್ಯ, ಅವಳಿಗೂ ಇವಳ ಮೇಲೆ ಪರ್ಸು ಮೇಲೆ ಬೋಲಾ ಸೈತಿ ಯಾವಾಗ್ಲೂ ಹಂಗಂತ ಹೇಳ್ತಿರ್ತಾಳೆ. ನಾವು ಹೋಗ್ತಿದಂಗೆ ಊರಿಗೆ ಹೋದ್ರೆ ನಿನ್ನ ಕೇಳ್ತಾಳೆ ಹಂಗ, ಅದೇ ಮಾಮ್ ಚೆನ್ನಾಗೈತೆ ಪರ್ಸು ಮಾಮ ಅಂತ ಕೇಳ್ತಾಳೆ ನನ್ನಂತುವೆ. ಅಯ್ಯೋ ನಾನು ಹೊಟ್ಟೆ ಹುಡುಕಿ ಅಂತೀನಿ. ಇವಳು ಮದುವೆ ಮಾಡ್ಕೊಂಡಿದ್ರೆ ಹಂಗಿರೋದು ಹಳಾದಳ, ಆ ಸುಮಿತ್ರಿನ ಮದುವೆ ಮಾಡ್ಕೊಂಡು ನಮ್ಮನೆ ಹಳಾಗೋತು ಅಂತ ಮನಸ್ಸಿನಾಗೆ ಅನ್ಕೊಂತೀನಿ. ನಿನ್ನ ಅವಳು ಹೆಂಗೆ ಕೇಳ್ತಾಳೆ ಇಲ್ವಾ, ನನ್ನ ಮಾತ್ರ ಕೇಳ್ತಾಳೆ. ಓ ನೀನ್ ಯಾಕೆ ಕೇಳ್ತಾಳೆ ಹೇಳು, ನಿನ್ ಪುರುಷರ ಅಮ್ಮ ಅಲ್ವೇ? ನಾನು ಯೋಟೆ ಆದ್ರೂ ಮಕ್ಳಿಲ್ದಾಳು ಬಂಜೆ ನಾನು. ನಂತಾಗ ಯಾಕೆ ಕೇಳ್ತಾಳೆ ಹೇಳು? ನಿಂತ ಚೆನ್ನಾಗಿದ್ರೆ ಒಂದ್ ವೇಳೆ ಮದುವೆ ಆದ್ರೆ ನಮ್ಮ ಮತ್ತೆ ಚೆನ್ನಾಗಿ ನೋಡ್ಕೊಂತೈತಿ ಅಂತ ಕೇಳ್ತಾಳೆ. ಏನೋ ನಂತಗಂತೂ ಒಂದು ಕೇಳಿಲ್ಲಮ್ಮ, ನಿಂತ ಕೇಳಿರ್ಬೇಕೇನೋ ನನಗೆ ಗೊತ್ತಿಲ್ಲ. ನೀನ್ ಏನೇನು ಹಾಕಯ್ಯ, ನನ್ನ ಮಗಳನ್ನ ಮದುವೆ ಮಾಡ್ಕೊಂಡಿದ್ರೆ ಅಂತ ಚೆನ್ನಾಗಿರೋದಲ್ವೇ? ನಾವಿಬ್ರು ಆಮೇಲೆ ಅವಳು ನಮ್ಮ ಪುರ್ಸು ಎಲ್ಲ ಎಂತ ಚೆನ್ನಾಗಿರ್ಬೋದಾಯ್ತು. ಆದ್ರೆ ಇವಾಗ ನೋಡು, ಇವಳು ಯಾವಳನ್ನ ಮದುವೆ ಮಾಡ್ಕೊಂಡು ಇವಳಿಗೆ ಯಾತದು ಗೊತ್ತಾಗಲ್ಲ ಮಾಡಲ್ಲ. ನಮ್ಮ ಅಣ್ಣನ ಮಗಳು ಈಟ ಓಟ ಓದೇವಳೆ, ಇವಳು ಯಾತದು ಓದು ಇಲ್ಲ ಬರದು ಇಲ್ಲ, ಯಾತದು ಪುಸ್ತಕದ ಗಂಧ ಗಾಳಿನೇ ಗೊತ್ತಿಲ್ಲ ಅಂತಳನ್ನ ಕಟ್ಕೊಂಡ್ ಬಂದಿರೋದು. ಬಾ ಅತ್ತಾಗೆ ಏನೋ ಬದುಕು ಮಾಡಿದ್ರೆ ಸಾಕೆ, ಲೋಕಜ್ಞಾನ ತಿಳ್ಕೊಬೇಕಾನಿ. ಹ್ಞೂ ಕಣಿ ಶಾಂತಿ, ನೀನು ಹೇಳೋದು ದಿಟ್ಗೆ ಕಟ್ಟೆನ ಮಾಡ್ತಿತ್ತಮ್ಮ ಒಟ್ಬೋದು ಕೈಯಾತ್ಕಿ. ಅಚ್ಚುಕಟ್ಟು ವರ್ಣ ಇಲ್ಲದ ಅಲ್ಲ, ಅಚ್ಚುಕಟ್ಟು ವರ್ಣದಾಗೇನ ಚೆನ್ನಾಗಿ ಅಚ್ಚುಕಟ್ಟು ವರ್ಣ ಮಾಡ್ತಾಳೆ, ಅಡುಗೆ ತಿಂಡಿ ಎಲ್ಲ ಚೆನ್ನಾಗಿ ಮಾಡ್ತಾಳೆ. ಆದರೆ ಈಗಿನ ಕಾಲಕ್ಕೆ ತಕ್ಕನಾಗಿ ಹೊಂದ್ಕೊಂಡು ನಯ ನಾಜುಕಾಗಿ ಹೋಗೋಣ ಅನ್ನೋ ಬುದ್ಧಿನೇ ಇಲ್ಲ. ಯೋಟ್ ಹೇಳಿದ್ರು ಒಂಥರ ಕತ್ತೆ ಮೇಲೆ ಕತ್ತೆ ಮುಂದೆ ಕಾಯಿ ಒಳಗ್ತಂಗೆ ಅಂತ ಹೇಳ್ತಾರಲ್ಲ, ಅವಳಿಗೆ ಏನು ಬೇಕಾ ಅದೇ ಮಾಡೋದು. ಅಯ್ಯೋ ಹೋಗ್ಲಿ ಬಿಡತ್ತಾಗಿ, ಸುಮ್ಮನೆ ಯಾಕೆ ಅವಳು ವಿಚಾರ ಮಾತಾಡಿ ನಾವಿಬ್ರು ಬೇಜಾರು ಮಾಡ್ಕೆ ಮತ್ತೆ ಸುಮ್ಕಿರತ್ತ. ಅವಳು ವಿಚಾರ ಮಾತಾಡೋದೇ ಬೇಡ. ಸರಿ ಕಣೆ ಯಾಕೆ ನನಗೂ ಹೊರಗಡೆ ಹೋಗಂಗಾಗೈತೆ, ಹೋಗ್ಬತ್ತೀನಿ, ನೀನು ಅದೇನು ನೋಡ್ಕೆ. ಅಮ್ಮ ನನಗೆ ಕಾಲೇಜಿಗೆ ಟೈಮ್ ಆಯ್ತು, ನಿಂದು ತಿಂಡಿ ಆಗಿದೆಯೋ ಇಲ್ವೋ? ಹ್ಞೂ ಕಣಮ್ಮ ಸುಜಿ ಆಗೈತೆ. ಬಾ ತಿಂದು ಬಾಕ್ಸಿಗೆ ಹಾಕಿ ಇಕ್ಕಿದ್ದೀನಿ, ತಗೊಂಡು ಹೋಗ್ಬಾ. ಕೈಯಾಗಂತೂ ಬಾಯಾಗಂತೂ ತಿಂದು ಓಡೋಗ್ತಿದ್ದೆ. ಇವತ್ತಿವನಾರ ಅಪ್ಪನ್ನ ರೆಡಿಯಾಗಿ ಬಂದಿದ್ಯಾ, ತಿಂದು ಒಟ್ಟು ತುಂಬನ ನಿಧಾನಕ್ಕೆ ಹೋಗ್ಬಾರಮ್ಮ. ಏನು ತಿಂಡಿ ಮಾಡಿದ್ಯಮ್ಮ? ಮತ್ತೆ ನಿಮ್ಮ ಮನೆಗೆ ಇಡ್ಲಿ ಇಷ್ಟ ಅಂತ ಇಡ್ಲಿ ಮಾಡಿದೆ, ನಿನಗೆ ಪುಳಿಯೋಗರೆ ಇಷ್ಟ ಅಂತ ಪುಳಿಯೋಗರೆ ಮಾಡಿದ್ದೀನಿ. ನಿನ್ಗೆ ಏನು ಬೇಕು ಅದನ್ನು ತಿಂದು ಬಾಕ್ಸಿಗೆ ಪುಳಿಯೋಗರೆ ಹಾಕಿ ಇಕ್ಕಿದ್ದೀನಿ, ತಗೊಂಡು ಹೋಗಪ್ಪ. ಅಮ್ಮ ನಿನಗೆ ವೆರೈಟಿ ತಿಂಡಿಗಳು ಮಾಡೋದಕ್ಕೆ ಬರೋದೇ ಇಲ್ವಾ ಅಮ್ಮ? ನಿನಗೆ ಬರಲ್ಲ ಅಂದರೆ ಈ ಫೋನಲ್ಲಾದರೂ ನೋಡಿಕೊಂಡು ವೆರೈಟಿ ತಿಂಡಿ ಮಾಡೋದು ಕಲಿಯಮ್ಮ. ಬರೀ ಅದೇ ಚಿತ್ರಾನ್ನ ಪುಳಿಯೋಗರೆ ಇಡ್ಲಿ ಚಪಾತಿ ಇನ್ನೇನು ಮಾಡೋಕ್ಕೆ ಬರೋದಿಲ್ಲ ನಿನಗೆ. ನಾನು ಏನು ಮಾಡೋಣಮ್ಮ ಸುಜಿ, ನನಗೆ ಅವೆಲ್ಲ ಬರೋಲ್ಲ, ನೋಡಿ ಕಲ್ತ್ಕೊಂಡು ಮಾಡ್ತೀನಿ ಬಿಡಮ್ಮ. ಇವಾಗ ತಿಂಡಿ ತಿನ್ನಮ್ಮ. ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು? ನಮಗೆ ಬೇಕಾಗಿರೋ ವೆರೈಟಿ ತಿಂಡಿ ಅಂತೂ ನಿನ್ನ ಕೈಲಿ ಮಾಡೋದಕ್ಕಾಗೋದಿಲ್ಲ. ಹೋಗ್ಲಿ ಬಿಡು, ನಾನು ಹೋಗಿ ಕ್ಯಾಂಟೀನಲ್ಲೇ ತಿನ್ಕೊಂತೀನಿ. ಸುಜಿ ಬಾರಮ್ಮ ನಾಳೆಯಿಂದ ನೀನು ಏನು ಕೇಳ್ತಿ ಅದನ್ನೇ ಮಾಡ್ಕೊಡ್ತೀನಿ. ಬಾರಮ್ಮ ತಗೊಂಡೋಗಿ ಬಾರಮ್ಮ, ಬಾಕ್ಸಿಗೆ ಹಾಕಿ ಇಕ್ಕಿದ್ದೀನಿ. ಒಂದಿಟ್ಟು ಏನನ್ನ ತಿಂದು ತಗೊಂಡೋಗಿ ಬಾರಮ್ಮ ಸುಜಿ. ಬೇಕಿದ್ರೆ ನೀನೇ ತಿನ್ಕೋ ಅಮ್ಮ, ನನಗೆ ಬೇಡ, ನನಗಿದೆಲ್ಲ ಇಷ್ಟ ಆಗಲ್ಲ. ನಾನು ಅಲ್ಲೇ ಕ್ಯಾಂಟೀನಲ್ಲಿ ತಿನ್ಕೊತೀನಿ. ಅಲ್ಲ, ಒಬ್ಬೊಬ್ರಿಗೆ ಒಂದೊಂದು ಥರ ತಿಂಡಿ ಊಟ ಇಷ್ಟ. ದಿನ ಎಲ್ಲರಿಗೂ ಇಷ್ಟ ಆಗತ್ತೆ ಮಾಡ್ಕೊಂಡು ಕುಕೋಣಕ್ಕೆ ಅದೇ ಬದುಕೆ. ಅಲ್ಲ ಯಾಕೆ ಯಾರಿಗೂ ಅರ್ಥ ಆಗಲ್ಲ. ದಿನ ಅವ್ರು ಕೇಳಿದ್ದೆ ಮಾಡೋಕ್ಕೂ ಹೆಂಗೆ ಆಗ್ತೈತಿ. ಅಯ್ಯೋ ದೇವ್ರೆ, ಬರೇ ನನ್ನ ಜೀವನನೇ ಇದೇ ಆಗೋಯ್ತು, ಬರೇ ಬೇಜಾರಲ್ಲೇ ಕಳಿಯೋದಾಗೋಗ್ಬಿಡ್ತು. ಅಮ್ಮ ಯಾಕೆ ಬೇಜಾರು ಮಾಡ್ಕೊಂಡು ನಿಂತಿದ್ಯಾ, ಏನಾಯ್ತಮ್ಮ? ಏನಿಲ್ಲ ಕಣಮ್ಮ, ಬಾ ತಿಂಡಿ ಹಾಗೈತೆ, ತಿಂದು ಕಾಲೇಜಿಗೆ ತಗೊಂಡೋಗಿ ಬಾರಪ್ಪ. ಅಮ್ಮಗೆ ಎಷ್ಟೇ ಬೇಜಾರಾದರೂ ಅಮ್ಮ ಯಾರ ಹತ್ರನೂ ತೋರಿಸ್ಕೊಳ್ಳೋದಿಲ್ಲ. ಅಮ್ಮ ಎಷ್ಟು ಒಳ್ಳೆಯವರಲ್ವಾ, ನಾವು ತುಂಬ ಪುಣ್ಯ ಮಾಡಿದ್ದೀವಿ ಇಂಥ ಒಳ್ಳೆ ಅಮ್ಮನ ಪಡೆದಿರೋದಕ್ಕೆ. ಸರಿ ಅಮ್ಮ, ಬಾಕ್ಸ್ಗೂ ಮತ್ತು ಪ್ಲೇಟ್ಗೂ ತಿಂಡಿ ಹಾಕೊಡಮ್ಮ, ನನಗೆ ಟೈಮ್ ಆಗ್ಬಿಟ್ಟೈತೆ. ಹ್ಞೂ ಚಂದು, ತಿಂದ್ಬಿಟ್ಟು ಇಲ್ಲಿ ಬಾಕ್ಸ್ ಇಟ್ಟಿದ್ದೀನಿ, ತಗೊಂಡು ಹೋಗಪ್ಪ, ಮರಿಬೇಡ. ಅಮ್ಮ ತಿಂಡಿ ಅಂತೂ ಸೂಪರ್ ಆಗಿದೆ, ನಿನ್ನಂಗೆ ಮಾಡೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲಮ್ಮ, ಅಷ್ಟು ರುಚಿಯಾಗಿದೆ ತಿಂಡಿ. ಅಮ್ಮ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇರ್ತಾರೆ, ಅಮ್ಮ ನಿಮ್ಮ ಅಮ್ಮ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಕಣೆ ಅಂತ. ನನಗಂತೂ ಅವಾಗ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಅಮ್ಮ. ನಿಜವಾಗ್ಲೂ ನಿನ್ನಂತ ಅಮ್ಮನ ಪಡೆದಿರೋದಕ್ಕೆ ನಮಗೆ ತುಂಬಾ ಖುಷಿ ಆಗುತ್ತೆ ಅಮ್ಮ. ಅಮ್ಮ ನೀನು ಅಂದರೆ ನನಗೆ ತುಂಬ ಇಷ್ಟ ಅಮ್ಮ. ಏನೋ ಚಂದು, ನನಗೆ ಹೆಂಗೆ ಗೊತ್ತೈತೋ ಹಂಗೆ ಅಡುಗೆ ಮಾಡ್ತೀನಮ್ಮ. ಸದ್ಯ ನಿನ್ನ ಫ್ರೆಂಡ್ಸ್ ಎಲ್ಲ ಚೆನ್ನಾಗೈತೆ ಅಂತ ಹೇಳ್ತಾರಲ್ಲ, ಅಷ್ಟೇ ಸಾಕು. ಸರಿ ಟೈಮ್ ಆಗ್ತೈತು, ಹೋಗಮ್ಮ ನೀನು, ತಿರ್ಗಾ ಆಮೇಲೆ ಬಸ್ಕಿ ಸೋದಾತು. ಸರಿ ಅಮ್ಮ ಬಾಯ್, ನಾನು ಬರ್ತೀನಿ. ಹ್ಞೂ ಸರಿ ಚಂದು, ಹುಷಾರು. ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಇನ್ನೂ ಹೆಚ್ಚು ವಿಡಿಯೋಗಳು ಬೇಕಂದರೆ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.